ಒಂದು ಅಂಬ ನೋಡಿ ವಾಕಿಂಗ್ ಹೋಗ್ತವೆ ಕಪಲ್ಸ್. ಮೇಡಮ್ ಬಂದು ಇದು ಶ್ವೇತಗಿರಿ ಅಂತ ಬೆಟ್ಟ. ಇದು 5500 ವರ್ಷದ್ದು ವಶಿಷ್ಠ ಮಹರ್ಷಿಗಳ ಕಾಲದಲ್ಲಿ ತಪಸ್ ಮಾಡಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದು. ಗಲಾಟೆ ಮಾಡ್ತಾಯಿರೋ ಪದ್ದನ್ನು ನೋಡಿ, ಇಲ್ಲಿ ಫುಲ್ ಗಲಾಟೆ, ಏನು ತಿನ್ನೋದಿಲ್ಲ ಎಂತ ಇಲ್ಲ, ಬರೀ ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ತಾಳೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್. ನಾವು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಇದ್ದೀವಿ. ಇಲ್ಲಿಂದ ಇಲ್ಲಿ ಹೋಮ್ ಸ್ಟೇಲಿ ಒಂದು ಉಳ್ಕೊಂಡಿದ್ದೀವಿ. ಇಲ್ಲಿಂದ ನಾವು ಇಲ್ಲೇ ಸ್ವಲ್ಪ ಮೇಲೆ ಹೋದರೆ ಒಂದು ಸನ್ಸೆಟ್ ವ್ಯೂ ಪಾಯಿಂಟ್ ಇದೆ ಅಂತ ಗೊತ್ತಾಯಿತು. ಅದನ್ನು ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಖುಷಿಲಿ ಕರಿತಾ ಇದ್ದಾಳೆ ಎಲ್ಲಾನು. ಕಾರಲ್ಲಿ ಕೂತಿದ್ದೀವಿ, ಎಲ್ಲಿ ಸನ್ಸೆಟ್ ಪಾಯಿಂಟ್ ಅಂತ ಆಶ್ಚರ್ಯ ಆಗ್ತಿದೆಯಾ? ಈಗ ನೋಡಿ, ಕಾರಿಂದನೇ ಸನ್ಸೆಟ್ ಸ್ಪಾಟ್ ಇದೆ.
ಒಂದು ಅಂಬ ನೋಡಿ ವಾಕಿಂಗ್ ಹೋಗ್ತವೆ ಕಪಲ್ಸ್. ಇಲ್ಲಿ ನೋಡಿ ಹೆಂಗ್ ವಾಕಿಂಗ್ ಹೋಗ್ತವೆ. ಏನ್ ಸಕ್ಕತ್ತಾಗಿ ಹೋಗ್ತಿದೆ ನೋಡೋದು. ಫುಲ್ ನ್ಯೂಟ್ರಲ್ ಅಲ್ಲೇ ಹೋಗ್ತವೆ ಎರಡು. ಇಲ್ಲಿ ನೋಡಿ ಇಲ್ಲಿ ಹೋಯ್ತು ಕಪಲ್ಸ್. ಎರಡು ಒಟ್ಟಿಗೆ ಬರ್ತಿದ್ವು. ಚೆನ್ನಾಗಿತ್ತು ನೋಡಕ್ಕೆ ಅಲ್ಲಿಂದ. ಸೊ ಇದು ಕೆಳಗಡೆಯಿಂದ ನಾವು ಗಿರಿದರ್ಶಿನಿ ರೆಸಾರ್ಟ್ ಗಿರಿದರ್ಶಿನಿ ಲಾಡ್ಜಿಂಗ್ ಇದೆಯಲ್ಲ ಅಲ್ಲಿಂದ ಬಂದಿದ್ವಿ ಕೆಳಗಡೆಯಿಂದ. ಹೋಮ್ ಸ್ಟೇನೋ ಲಾಡ್ಜಿಂಗ್ ಅಷ್ಟೇ ಅನಿಸುತ್ತೆ ಅದು. ಅಲ್ಲಿಂದ ಹಿಂಗೆ ಬಂದು ಮೇಲ್ಗಡೆ ಇಲ್ಲಿ ಹೋದರೆ ನಿಮಗೆ ಟೆಂಪಲ್ ಸಿಗುತ್ತೆ. ಮೇಲ್ಗಡೆ ಟೆಂಪಲ್ಗಿಂತ ಮುಂಚೆನೇ ಸನ್ಸೆಟ್ ಪಾಯಿಂಟ್ ಬರುತ್ತೆ. 7:30 ಅಷ್ಟೊತ್ತಿಗೆ 7:30ಗೆ ಮಹಾಮಂಗಳಾರತಿ ಅಂತ. ಸೊ ನಾವೀಗ 5:30 5:45 ಆಗಿದೆ. ಸೊ ಸನ್ಸೆಟ್ ಪಾಯಿಂಟ್ ಮುಗಿಸ್ಕೊಂಡು ವಾಪಸ್ ಹೋಗಿ ರೆಸ್ಟ್ ಮಾಡಿ 7:30ಗೆ ಮಹಾಮಂಗಳಾರತಿಗೆ ಟೆಂಪಲ್ಗೆ ವಾಪಸ್ ಬರ್ಬೋದು. ಸೊ ಸನ್ಸೆಟ್ ಪಾಯಿಂಟ್ ನೋಡಿ. ವಾವ್, ಚೆನ್ನಾಗಿದೆ. ಬಟ್ ನಮಗೆ ಇದಕ್ಕಿಂತ ಸೂಪರ್ ಆಗಿರೋ ಪ್ಲೇಸ್ ಗೊತ್ತಲ್ವಾ? ಇನ್ನೊಂದು ಬೆಳಗ್ಗೆ ಯಾವುದು? ಐವಿ. ಅದು ಕಾಣಿಸ್ತಿದೆ ಅಲ್ಲೇ. ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಅಲ್ಲಿ ಅದೊಂದು ಐಬಿ ಇದೆ. ಅಲ್ಲಿ ಆ ಸ್ಪಾಟ್ಗೂ ಹೋಗ್ಬೋದು. ಅದಕ್ಕೆ ಒಂದು ಆಶ್ರಮ ಇದೆ ಅದ್ರ ಮುಂಚೆ, ಅದ್ರ ಕೆಳಗಡೆ ಅಲ್ಲೇ ಎಲ್ಲೋ ಆಶ್ರಮ ಬರುತ್ತೆ. ಆಶ್ರಮಗಿಂತ ಸ್ವಲ್ಪ ಮುಂದೆ ಹೋದರೆ ಅದೊಂದು ಐಬಿ ಬರುತ್ತೆ. ಐಬಿನೂ ಬುಕ್ ಮಾಡ್ಬೋದು. ಡೈರೆಕ್ಟ್ ನಿಮಗೆ ಆನ್ಲೈನ್ ಬುಕ್ಕಿಂಗ್ ಬರೋಲ್ಲ ಅದು. ಅದು ಯಾವುದೋ ಒಂದು ಕಾಂಟ್ಯಾಕ್ಟ್ ನಂಬರಿಂದ ಕಾಲ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನೋ ನೋಡೋಣ. ಅದೊಂದು ಇನ್ಫಾರ್ಮೇಷನ್ ತೊಗೊಂಡು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಇನ್ಫಾರ್ಮೇಷನ್ನು ನಮ್ಗೆ ಸಿಕ್ಕಿದ್ರೆ. ಅದು ಬಿಟ್ಟರೆ ಇದೊಂದು ಸನ್ಸೆಟ್ ಪಾಯಿಂಟ್. ಸಿಕ್ಕಾಪಟ್ಟೆ ಥಿಕ್ ಫಾರೆಸ್ಟ್ ಇದೆ. ಸಿಕ್ಕಾಪಟ್ಟೆ ಆನೆಗಳು ಇರ್ಬೋದು. ಇದು ಆ ಕಡೆ ಅದೊಂದು ಪಾಂಡ್ ಕಾಣಿಸ್ತಿದೆ. ಅದೇ ವೇಲಿ ನಾವು ಆ ಕಡೆಯಿಂದ ಬಂದಿದ್ದು. ಚಾಮರಾಜನಗರ, ಯಳಂದೂರು, ಆಮೇಲೆ ಬಿಳಿಗಿರಿರಂಗನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಂಟ್ರಾಗಿ ಈ ಕಡೆ ಒಳಗಡೆಗೆ ಬರ್ತಾ ಕೆರೆ ಸಿಗುತ್ತೆ. ಆ ಕೆರೆ ಮುಗಿಸ್ಕೊಂಡು ಅದೇ ರೋಡಲ್ಲಿ ಹಿಂಗೆ ಬಂದು ಅದೇ ರೋಡಲ್ಲಿ ಹಿಂಗೆ ಬರಬೇಕು. ಸಖತ್ತಾಗಿರುತ್ತೆ ಅನ್ಸುತ್ತೆ. ಸ್ವಲ್ಪ ಡ್ರಿಸಲ್ ಎಲ್ಲ ಆಗ್ತಾ ಇದೆ ಅಥವಾ ಬೆಳಿಗ್ಗೆ ಇದು ಹೌದು ಮಂಜೆಲ್ಲ ಇದ್ದಾಗ ಆಲ್ಮೋಸ್ಟ್ ಮೋಡ ಇದ್ರ ಮೇಲೆ ಇರುತ್ತೆ ಅನ್ಸುತ್ತೆ. ಮೋಡದ ಮೇಲೆ ನಾವಿರ್ತೀವಿ ಅನ್ಕೋತೀನಿ. ಮೇಡಮ್ ಬಂದು ಇದು ಶ್ವೇತಗಿರಿ ಅಂತ ಬೆಟ್ಟ. ಇದು 5500 ವರ್ಷದ್ದು ವಶಿಷ್ಠ ಮಹರ್ಷಿಗಳ ಕಾಲದಲ್ಲಿ ತಪಸ್ ಮಾಡಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿರೋದು. ಈ ಇತಿಹಾಸ ಏನಪ್ಪ ಅಂದರೆ ಈ ಗಿರಿದು ಚಂಪಕಾರಣ್ಯ ದಕ್ಷಿಣ ತಿರುಪತಿ ಅಂತೇಳಿ ಇಲ್ಲಿ ಸ್ವಾಮಿನಾಮನವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ವಶಿಷ್ಠ ಮಹರ್ಷಿಗಳ ಕಾಲದಲ್ಲಿ ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರೋದು. ಈ ಕಥೆ ಏನಪ್ಪ ಅಂತಂದರೆ, ಮೂಲ ಉದ್ದೇಶ ಏನಪ್ಪ ಅಂತಂದರೆ, ವಶಿಷ್ಠ ಮಹರ್ಷಿಗಳಿಗೆ 101 ಜನ ಮಕ್ಕಳಿರ್ತಾರೆ. ಯಾವುದೋ ಒಂದು ಸಂವಾದ ಬಂದಾಗ ಅಷ್ಟು ಜನ ಹೋಗ್ಬಿಡ್ತಾರೆ. ಅಷ್ಟು ಜನ ಹೋಗ್ಬಿಟ್ಟಾಗ ಸ್ವಾಮಿನ ಕೇಳ್ತಾರೆ. ಅವ್ರ ಗುರುಗಳು ಹೇಳ್ತಾರೆ, ಕಾವೇರಿ ಬಿಡ್ಭಾಗದಲ್ಲಿ ಈ ಟೀನ ತಿರುಮ್ಕೂಡ್ಲು ಓದ್ತಿದೆ, ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಗಿರಿ ಕಾಣುತ್ತೆ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಅವ್ರು ಹೇಳ್ತಾರೆ, ಈ ಕಾವೇರಿ ಬಿಡ್ಭಾಗದಲ್ಲಿ ಶ್ವೇತಗಿರಿ ಅಂತ ಬೆಟ್ಟ ಇದೆ, ಚಂಪಕಾರಣ್ಯ ಅಂತ ಹೇಳಿ, ಅಲ್ಲೋಗಿ ನೀವು
ತಪಸ್ ಮಾಡಿ ಪದ್ಮಾವತಿನ ವೆಂಕಟರಮಣ ಸ್ವಾಮಿನ ಒಲಿಸ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗೆ ಆಗಲಿ ಅಂತೇಳಿ ಇಲ್ಲಿ ಬಂದು ಹತ್ತಿ ಮರ ಇದೆ. ಇಲ್ಲಿ ಮೂಲ ಉದ್ದೇಶ ಫಸ್ಟು ಸ್ವಾಮಿ ಪ್ರತ್ಯಕ್ಷವಾದ ಜಾಗ ಇಲ್ಲೊಂದು ಪಕ್ಕದಲ್ಲಿದೆ, ಹತ್ತಿ ಮರ ಇದೆ. ಆ ಹತ್ತಿ ಮರದ ಕೆಳಗಡೆ ಅವರು ಸ್ವಾಮಿ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷವಾದಾಗ ಸ್ವಾಮಿನ ಕೇಳ್ತಾರೆ, ಸ್ವಾಮಿ ನಮ್ಗೆ ಎಲ್ಲ ಥರದ್ದು ಅನುಕೂಲಗಳಾಗಿದೆ, ಅವ್ರಿಗೆ ಶಕ್ತಿ ಪರಾಶರ ಅಂತೇಳಿ 3 ಜನ ಮಕ್ಕಳು ಹುಡ್ತಾರೆ. ಆ 3 ಜನ ಮಕ್ಕಳು ಹುಟ್ಟಿದ್ಮೇಲೆ ಅವ್ರು ಕೇಳ್ತಾರೆ, ಸ್ವಾಮಿ ನಮಗೆಲ್ಲ ಥರದ್ದು ಅನುಕೂಲ ಮಾಡಿದ್ರೆ ಇಲ್ಲಿ ಕ್ಷೇತ್ರಕ್ಕೆ ಬಂದು ನಾವು ತಿರುಪ್ತಿಗೆ ಬರೋಕ್ಕಾಗಲ್ಲ, ಆದ್ದರಿಂದ ನೀವು ಇಲ್ಲೇ ಇದ್ದು ದರ್ಶನ ಕೊಡಬೇಕು ಅಂತ ಕೇಳ್ಕೊಂಡೆ. ಆಯ್ತಪ್ಪ ನಿನ್ನ ಆಸೆನ ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಶ್ವೇತಾದ್ರಿ ಶ್ರೀನಿವಾಸ ಅಲ್ವೇ ರಂಗನಾಯಕಿ ಅಂತೇಳಿ ಸ್ವಾಮಿನ ಅಮ್ಮನವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆವಾಗಿಂದ ಇಲ್ಲಿ ವರ್ಷಕ್ಕೆ 2 ಬಾರಿ ಜಾತ್ರೆ ಮತ್ತು ಶ್ರಾವಣ ಶನಿವಾರ 9 ನವರಾತ್ರಿ ದಿವಸದಲ್ಲಿ 9 ವಿಶೇಷ ನವರಾತ್ರಿಗಳಲ್ಲಿ ವಿಶೇಷ ಪೂಜೆ ಮತ್ತು ತೆಪ್ಪೋತ್ಸವ, ವಸಂತೋತ್ಸವ, ಈ ಥರ ಪ್ರತಿಯೊಂದು ಇದರಲ್ಲೂ 365 ದಿವಸನೂ ಇಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ. ಇಂಥ ದಿನ ಇಲ್ಲಿ ಎಲ್ಲ ದಿವಸನೂ ಹಬ್ಬದ ವಾತಾವರಣನೇ. ನಮಗೆ ಶುಕ್ರವಾರ ಶನಿವಾರ ತುಂಬ ವಿಶೇಷವಾದ ದಿನ. ಅಮ್ಮನವ್ರಿಗೆ ಶುಕ್ರವಾರ, ಮಹಾಲಕ್ಷ್ಮಿಗೆ ವಿಶೇಷವಾದ ದಿನ, ಸ್ವಾಮಿಗೆ ವೆಂಕಟೇಶ್ವರ ಸ್ವಾಮಿಗೆಲ್ಲ ಶನಿವಾರ ವಿಶೇಷ ದಿನ. ಶನಿವಾರ